ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬ್ರಾಂಚ್ ಆದ್ರೆ ಬಳ್ಳಾರಿ ಕಡೆಗೆ ಹೋಗೋಣ. ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ವಂಚಿಸುವಂತಹ ಗ್ಯಾಂಗ್ ಇದೆ. ಆ ಗ್ಯಾಂಗ್ ನ ಲೀಡರ್ ಹೆಸರೇ ಬಳ್ಳಾರಿ ಮೂಲದ ತಿಪ್ಪೇಸ್ವಾಮಿ ಅಂತ. ತಿಪ್ಪೇಸ್ವಾಮಿ, ಬಳ್ಳಾರಿಯ ಈ ತಿಪ್ಪೇಸ್ವಾಮಿ ಯಾರೀತ, ಈತನ ಕೆಲಸ ಏನು, ಈತನ ಜೊತೆ ಕೈ ಜೋಡಿಸಿರೋದು ಯಾರು, ಅದನ್ನೆಲ್ಲ ನೋಡ್ತಾ ಹೋಗೋಣ. ಬಳ್ಳಾರಿಯ ಈ ತಿಪ್ಪೇಸ್ವಾಮಿ, ಈತನ ಕೆಲಸ ಗಣಿಗಾರಿಕೆ, ರಿಯಲ್ ಎಸ್ಟೇಟ್, ಹಾಗೆ ರಾಜಕಾರಣಿ ಅಂತ ಇಲ್ಲ. 2023ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹೊಸದುರ್ಗದಿಂದ ಸ್ಪರ್ಧೆ ಕೂಡ ಮಾಡಿರ್ತಾನೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದ ಈ ತಿಪ್ಪೇಸ್ವಾಮಿ ಜನ ನಂಬ್ತಾರೆ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂದಾಗ ನಂಬ್ತಾರೆ ಇಂಥವ್ರನ್ನ. ಜನಸೇವೆ ಮರೆತು ಸುದರ್ಶನ್ ಗ್ಯಾಂಗ್ ಜೊತೆಗೆ ಸೇರಿ ಅಮಾಯಕರಿಗೆ ವಂಚನೆ ಮಾಡೋಕೆ ಈತ ಕೂಡ ನಿಂತ್ಕೊಳ್ತಾನೆ. ತನಗೆ ದೊಡ್ಡವರೆಲ್ಲ ಗೊತ್ತು ಅಂತ ನಂಬಿಸಿ ಲಕ್ಷ ನಾಮ ಹಾಕಿದ್ದಾನೆ ಒಬ್ಬೊಬ್ಬರಿಗೆ. ಅಸಲಿಗೆ ದೀಕ್ಷಾ ಎಜುಕೇಶನ್ ಅಕಾಡೆಮಿ, MM ಎಂಟರ್ಪ್ರೈಸಸ್, ವಾಟಿಕಾ ಫೌಂಡೇಶನ್ ಹೆಸರಲ್ಲಿ ಸಂಸ್ಥೆಗಳನ್ನ ಈ ತಿಪ್ಪೇಸ್ವಾಮಿ ನಡೆಸ್ತಾ ಇದ್ದಾನಂತೆ. ಈತ JDS ನಿಂದ ಟಿಕೆಟ್ ಅನ್ನ ತಗೊಂಡು ಸ್ಪರ್ಧೆ ಕೂಡ ಮಾಡಿದ ಅಸೆಂಬ್ಲಿ ಎಲೆಕ್ಷನ್. ಬಳ್ಳಾರಿ ಭಾಗದಲ್ಲಿ ತಿಪ್ಪೇಸ್ವಾಮಿ ಹೇಳ್ದಂಗೆ ವಂಚಕರಿಂದ ವಂಚಿಸುವ ಕೆಲಸ ಆಗ್ತಾ ಇತ್ತು. ಇಲ್ಲಿವರೆಗೂ ನಂಬರ್ಸ್ ಹೇಳ್ತೀನಿ, ಶಾಕ್ ಆಗ್ತೀರ. 700ರಿಂದ 800 ಹುಡುಗ ಹುಡುಗಿಯರಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಉಂಡೆ ನಾಮ ಹಾಕಿರೋದು. 100 ಕೋಟಿ ವಂಚನೆ ಆಗಿದೆ. 100 ಕೋಟಿ ಪ್ರಕರಣದ ಪ್ರಮುಖ ರೂವಾರಿಯೇ ತಿಪ್ಪೇಸ್ವಾಮಿ. ಸದ್ಯ ತಿಪ್ಪೇಸ್ವಾಮಿ ವಿರುದ್ಧ ಕೂಡ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವರು ಯಾರು ಕೂಡ ಈತನೇ ತಿಪ್ಪೇಸ್ವಾಮಿ. ಬಳ್ಳಾರಿ ಮೂಲದವನು, JDS ನಿಂದ ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಅನ್ನ ತಗೊಂಡು ಸೋತಂಥವನು. ಈಗ ಬಹಳ ಪ್ರಮುಖ ಪಕ್ಷಗಳಿಲ್ಲೇ ಗುರುತಿಸ್ಕೊಂಡಿರ್ತಾನೆ ಅಂದ್ರೆ ಡೆಫಿನೆಟ್ಲಿ ನಂಬ್ತಾರೆ ಜನ. ದೊಡ್ಡ ಆಫೀಸ್ಗಳನ್ನ ಕೂಡ ದೊಡ್ಡ ಆಫೀಸ್ಗಳನ್ನ ಕೂಡ ಓಪನ್ ಮಾಡಿರೋದು ನೋಡಿದಿರಿ. ಯಾರು ತಾನೇ ನಂಬಲ್ಲ ಈ ರೀತಿಯಾಗಿ ಐಷಾರಾಮಿ ಆಫೀಸ್ಗಳನ್ನು ಓಪನ್ ಮಾಡಿ ಜನರು ಹೋಗೋ ಬರೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿ, ಒಂದು ಕ್ಯಾಬಿನ್ ಅನ್ನ ತೆಕ್ಕೊಂಡು ಅವ್ರ ಹತ್ರ ಕರೆಸಿ ನಯವಾಗಿ ಮಾತಾಡಿ, ನಿಮಗೆ ಕೆಲಸ ಬೇಕಾನೆ, ಆಯ್ತಾಯ್ತು ಇಷ್ಟ ಆಗುತ್ತೆ, ಇಷ್ಟು ಕೊಟ್ಬಿಡಿ, ಉಳಿದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ನನಗೆ ಅಂಥವ್ರು ಗೊತ್ತು ಇಂಥವ್ರು ಗೊತ್ತು ಅಂತ ಲಿಂಕ್ಗಳನ್ನು ಕೊಟ್ಟು ಫೋಟೋಗಳನ್ನು ತೋರಿಸಿ ನಂಬಿಸಿ ಯಾಮಾರಿಸಿದ್ದಾರೆ. ಹೀಗೆಲ್ಲ ಪಕ್ಷದ ಕಡೆಯಿಂದ ಟಿಕೆಟ್ ತಗೊಂಡು ನಿಂತ್ಕೊಂಡಿರೋರು ಜನರನ್ನು ಯಾಮಾರಿಸೋದಿದೆಯಲ್ಲ, ತುಂಬ ಸುಲಭ, ಕಷ್ಟವೇ ಅಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮ ಊರುಗಳಲ್ಲಿ ದೊಡ್ಡ ಪಾರ್ಟಿ ಅಂತ ಕರೆಸ್ಕೊಳ್ಳೋ BJP, ಕಾಂಗ್ರೆಸ್, JDS ಅಂತ ಇರುತ್ತೆ. 3ರಲ್ಲಿ ಯಾರೋ ಒಬ್ರು ಒಂದು ಪಕ್ಷದಿಂದ ಟಿಕೆಟ್ ತಗೊಂಡಿರ್ತಾರೆ, ಸೋತಿರ್ತಾರೆ. ಬಟ್ ಸ್ಟಿಲ್ ಅವ್ರ ಮುಖ ಪರಿಚಯ ನಿಮ್ಗಿರಲ್ವಾ? ಅಯ್ಯೋ ರಾಜಕಾರಣಿ ಇವರು, ಅಸೆಂಬ್ಲಿ ಎಲೆಕ್ಷನಿಗೆ ನಿಂತವರು, ಇವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ, ಇವ್ರ ಕಾಂಟ್ಯಾಕ್ಟ್ ಇರುತ್ತೆ ಅಂತ ನಂಬ್ತೀರಾ ನೀವು? ಆ ನಂಬಿಕೆಯನ್ನ ಬಂಡವಾಳ ಮಾಡ್ಕೊಂಡಿದ್ದೆ ಈ ಬಳ್ಳಾರಿ ಮೂಲದ ತಿಪ್ಪೇಸ್ವಾಮಿ. ಅದಕ್ಕೋಸ್ಕರ ಐಷಾರಾಮಿ ಆಫೀಸ್ಗಳನ್ನು ಓಪನ್ ಮಾಡ್ತಾನೆ ಇದ್ದ. ಬೆಂಗಳೂರಿನ ಮೇನ್ ಬ್ರಾಂಚ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಬಳ್ಳಾರಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರನ್ನ ಹುಡುಕಿ ಇವರಿಗೆ ಟ್ರಾನ್ಸ್ಫರ್ ಮಾಡೋದು ಕಾಲ್ನ. ಒಂದು ಗ್ಯಾಂಗೇ ಇದೆ ಇದು. ಈಗ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತಾರೆ, ಹೆಂಗೆ ಯಾಮಾರಿಸ್ತಾರೆ, ಎಷ್ಟು ಹಣ ಕೇಳಿದ್ದಾರೆ, ಎಷ್ಟು ಹಣವನ್ನ ದೋಖ ಮಾಡಿದ್ದಾರೆ ಅಂತ ನಾನು ಬಾಯಿ ಮಾತಲ್ಲಿ ಹೇಳಕ್ಕಿಂತ ಒಂದು ವಿಡಿಯೋ ಅಂಡ್ ಆಡಿಯೋ ಲಭ್ಯ ಇದೆ. ಅದನ್ನ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮೊದಲದನ್ನ ನೋಡ್ತಾ ಹೋಗೋಣ. ಊರಿಗೆ ಹೋಗೋಣ ಅಂತ ಹೇಳಿದೀವ. ಎಲ್ಲ ಪರಿಸ್ಥಿತಿ ಅಲ್ಲಿ ಹೋದಾಗ ಇಲ್ಲಿ ಏನು ಈಗ ಬಂದಾಗ ಮಾತಾಡ್ತೀರಾ, ಅದನ್ನ ನೀವು ಅಲ್ಲಿ ಮಾತಾಡ್ಬೇಕು. ನಾವು ಮಾತಾಡಿದ್ರೆ ಅವ್ರಿಗೆ ಇದಿಲ್ಲ, ಯಾಕಂದ್ರೆ ಫೋನ್ ಇರ್ತಿಲ್ಲ ಅಂದ್ರೆ ನೀನು ಊರಿಗೆ ಹೋಗಿಲ್ಲ ಅಂದ್ರೆ ಸುಳ್ಳು ಹೇಳ್ದ ಇನ್ನೇನು ಓಡಾಗಿದಾನಂತ. ಆಗೈತೆ 15 ದಿನ ನೀವೇ ನೋಡ್ತದಲ್ಲ. ಇವಾಗ ಸಮುದ್ರಗೌಡ ಸುಮಾರು 20 ದಿನ ಆಗೈತೆ ಬಂತು, ಮತ್ತೆ ಊರಿಗೆ ಹೋಗಿಲ್ಲ. ಈಗ ನಂಬಿಕೆ ಅಂದ್ರೆ ಎಷ್ಟು ಹೇಳೋದು? ಈಗ ನಾವು ಅಲ್ಲಿ ಬಡ್ಡಿ ಕಟ್ಟಬೇಕು. ನಾವು ಹೋದ ಜನವರಿ ನಾವು ಬಡ್ಡಿ ಬಡ್ಡಿ ವಿಷಯ ನಮ್ಮ ಹತ್ರ ಮಾತಾಡಬೇಡಿ, ಓನ್ಲಿ ಕೆಲಸದ ಬಗ್ಗೆ ಮಾತಾಡಿ. ಮತ್ತೆ ಯಾಕಂದ್ರೆ ನೀವು ಬಡ್ಡಿ ತಂದಿದೆಯೋ ಏನೋ ಮಾರಿ ತಂದಿದೆಯೋ ನಾವ್ ಹೇಳಿಲ್ಲ, ಅದು ನಿಮ್ಮ ವೈಯಕ್ತಿಕ. ಎಲ್ಲರಿಗೂ ನಮ್ಗೆ ಇದನ್ನೇ ಕ್ವಶನ್ಸ್ ಹೇಳಿದ್ರೆ ನಾವು ಬಡ್ಡಿ ಕಟ್ತೀವಿ, ನೀವು ಬಡ್ಡಿ ಇಸ್ಕೊಂಬಂದ್ ಕೊಡ್ರಪ್ಪ ಅಂತ ಹೇಳಿ ಕೊಟ್ಟಿರೋದು ಲಾಸ್ಟ್ ನವೆಂಬರ್ಲಿಂದ. ನೀವು 2 ವರ್ಷ ನಾನು 2 ವರ್ಷ ನಾನು ಇದು ಕೆಲಸ ಮಾಡ್ದಾನಲ್ಲ. ಲಾಸ್ಟ್ ನವೆಂಬರ್ಲಿಂದ ನಾವು ವರ್ಕ್ ಮಾಡಿರೋದು ಇದು.
ಆಲ್ರೆಡಿ ಕೋರ್ಟ್ಲಿಂದ ಡಿಸ್ಪ್ಯಾಚ್ ಆಗಿದೆ, ಡಿಪಾರ್ಟ್ಮೆಂಟ್ಲಿಂದ ವೆರಿಫಿಕೇಶನ್ಸ್ ಆಗಬೇಕು, ಇನ್ನು ಆಗಿಲ್ಲ. ಬಟ್ ಇವಾಗ ಈ ವಾರ ಹಾಕ್ಬೋದು, ಇವತ್ತೇ ಹಾಕ್ಬೋದು, ನಾಳೆ ಹಾಕ್ಬೋದು. ಡಿಪಾರ್ಟ್ಮೆಂಟ್ ಕ್ಲಾರಿಟಿ ಇನ್ನೂ ನಮಗೆ ಸಿಕ್ಕಿಲ್ಲ. ಇವತ್ತು ಮೀಟಿಂಗ್ ಕರೆದಿದ್ದಾರೆ. ನಾನು ಈ ಮೊನ್ನೆನೂ ಶುಕ್ರವಾರ ಕರೆದ್ರು, ಹಿಂಗೆ ಯಾರು ಬಂದು ಕೂತ್ಕೊಂಡ್ರು ಹೋಗೋಕ್ಕಾಗಲಿಲ್ಲ. ಇವತ್ತು 5:15 ಬರೋಕೆ ಹೇಳಿದ್ರು. ಈಗ ಬಂದ್ಬಿಟ್ಟು ಅಲ್ಲಿ ಇವರು ಲೇಟಾಗಿ ಬಂದ್ರು, ಇವರು ಕೋರ್ಟಿಗೆ ಹೋಗಿ ಈ ಪರಿಸ್ಥಿತಿ ಇದೆ. ಈಗ ನಾವು ಅಲ್ಲಿ ಕೊಟ್ಟಿರೋ ಟೈಮ್ಸು ನಾವು ಇಲ್ಲಿ ಕೊಟ್ಟಿರ್ತೀವಿ. ಅಂದ್ರೆ ಆಗುತ್ತೆ, ಒಂದೆರಡು ದಿನ ಲೇಟ್ ಆಗುತ್ತೆ. ಈ ದಿವಸ ಕಾದಿದ್ದೀರಿ. ನಾನು ಯಾರನ್ನು ನಿಮಗೆ ತೊಂದರೆ, ನಾನು ಇದರಲ್ಲಿ 40ರಿಂದ 50 ಜನ, ನಾನು ನಂದು ಬಳ್ಳಾರಿ ಡಿಸ್ಟಿಕ್ಗೆ ನಾನು ನಮ್ಮ ಹುಡುಗರನ್ನೆಲ್ಲ ಕೊಟ್ಟಿರೋನೆ. ಇದರಲ್ಲಿ ನಮ್ಮ ಹುಡುಗರು ನಾವು ಹಾಕಿರೋರೆ. ಬಟ್ ಲೇಟ್ ಆಗಿದೆ. ಇಷ್ಟು ದಿವಸ ಕಾದ್ರೆ ಇನ್ನೊಂದು ವಾರ ಸಮಾಧಾನ ಆಗಿರಿ, ಎಲ್ಲ ಕ್ಲಾರಿಟಿ ಸಿಗುತ್ತೆ. ಇಷ್ಟು ನಾನು ಹೇಳ್ಬಲ್ಲೆ. ಯಾಕಂದ್ರೆ ಎಲ್ಲರೂ ಬಡ್ಡಿ ತಂದಿದ್ದೀವಿ, ಇದರಲ್ಲಿ ಬೇರೆ ಬೇರೆ ಸಮಸ್ಯೆ ಮಾಡಿದ್ದಾರೆ, ಮಾರಿದ್ದಾರೆ. ಆ ಟೈಮಿಗೆ ಏನೇನು ಆಗ್ಬೇಕು ಅದು ಮಾಡಿದ್ದಾರೆ. ಯಾಕಂದ್ರೆ ಇವ್ರು ಅರ್ಜೆಂಟಿಗೆ ನಾವು ತಂದು ಕೊಟ್ಟಿದ್ದೀವಿ, ಆಗಿದೆ. ಈಗ ಆಗೋಗಿರೋದನ್ನ ನಾವು ಹಿಂದೆ ಆಗೋಗಿರೋದನ್ನ ನಾವು ಹೇಳ್ಕೊಂಡ್ರೆ ಯಾರು ಕೊಡಲ್ಲ. ನೀನು ಬಡ್ಡಿ ಕಟ್ಟಿ ಅಂದ್ರೆ ಯಾರು ಕೊಡಲ್ಲ. ಸಮಸ್ಯೆ ನಮಗೆ ಇದಾಗಬೇಕು ಕೆಲಸ. ಇವತ್ತು ವಾಪಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರಿಗೆ ಅವ್ರ ದುಡ್ಡು ಬಂದ್ರೆ 2 ವರ್ಷದ ಸಮಸ್ಯೆ ಏನೋ ಅನ್ನೋ ಒಂದು ಕ್ವಶನ್ಸ್ ಮಾರ್ಕ್ ಇದೆ. ಇದರ ಮೇಲೆ ಸತಾಗತ ಕೆಲಸ ಮಾಡಬೇಕು ಅಂತಲೇ ಓಡಾಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗಡೆ ನಿಮಗೆ ಪಕ್ಕ ರಿಸಲ್ಟ್ ಸಿಗುತ್ತೆ, ನಿಮ್ಮ ಹುಡುಗರಿಗೆ ಸಿಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಸಿಕ್ಕಿದೆ, ನಮ್ಗೆ ಕೆಲಸ ಆಗುತ್ತೆ. 2 ವರ್ಷ ಕಾಲ ಅದು ವಾರ 2 ವರ್ಷ ಕಾದಿದ್ದೀವಿ, ವಾರ ದಿವಸ ಒಂದು ದಿನ ಕಾಯಕ ಸಂತಾಗಿದೆ. ಈಗ ನಮ್ಗೆ ಒಂದು ಡೇಟ್ ಕೊಡಿ. ಹೇಳಿನಲ್ಲ, 25ನೇ ತಾರೀಕು ಒಳಗಡೆ ವೆರಿಫಿಕೇಶನ್ ಮುಗಿತದೆ. ಈಗ ನಾವು 9 ತಿಂಗಳಿಂದ 10ನೇ ತಾರೀಕು, 20 ತಾರೀಕು, 1ನೇ ತಾರೀಕು ಈಗ ನಾವು ಮಾತಾಡಿ ಬಂದಿದ್ದೀನಿ. ಆದಷ್ಟು ಈ ವಾರದಲ್ಲಿ ಕಳಿಸ್ಕೊಡ್ತೀನಿ ಅಂತಿದ್ದಾರೆ. ನಿಮಗೆ ಲಾಂಗ್ ಡೇಟ್ ನಾನು ಇನ್ನು 4-5 ದಿವಸ ಜಾಸ್ತಿ ಹೇಳ್ತಾ ಇದ್ದೀನಿ. 20ನೇ ತಾರೀಕು ಆಗಿಲ್ಲ, 21ನೇ ತಾರೀಕು ಅಮೌಂಟ್ ಸೆಟ್ ಮಾಡ್ತಾರೆ. ಅಮೌಂಟ್ ಒಂದೇ ದಿವಸ ಸೆಟಲ್ಮೆಂಟ್ ಆಗಲ್ಲ. ನೀನು ಹೇಳಕ್ಕೇನು ಮುಂಚೆಗೆ ನಾವೇ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.